ಸ್ನೇಹಿತರೆ, ವಿಜಯನಗರದ ಅಬಕಾರಿ ವಲಯದಲ್ಲಿ ಅಂದರೆ BUD3 ಇನ್ನೊಂದು ಅಕ್ರಮ CL7 ಆರಂಭ ಮಾಡಲು ಲೈಸೆನ್ಸ್ ನೀಡೋದಕ್ಕೆ ನಮ್ಮ ಉಪ ಆಯುಕ್ತರಾದ ಮುರಳಿರವರು ದೊಡ್ಡ ಮನಸ್ಸು ಮಾಡಿದ್ದಾರೆ. ಅದು ಎಲ್ಲಿ ಅಂತಂದರೆ ವೀರೇಶ ಥಿಯೇಟರ್ ಹತ್ರ ಇರುವಂಥ ಹೈಪರ್ ಮಾರ್ಕೆಟ್ ಅನ್ನುವಂಥ ಒಂದು ದೊಡ್ಡ ಅಂಗಡಿ ಇತ್ತು. ಅದನ್ನು ಕಾಲಾಂತರದಲ್ಲಿ ರಿನೋವೇಟ್ ಮಾಡಿ ಅದಕ್ಕೊಂದು ಲಾಡ್ಜ್ ಮಾಡಿ ಜೀವನ ನಡೆಸ್ತಾ ಇದ್ದರು ಅದರ ಮಾಲೀಕರು ಮತ್ತು ಲಾಡ್ಜ್ ಮಾಲೀಕರು ಮತ್ತು ಕಟ್ಟಡದ ಮಾಲೀಕರು. ಆದರೆ ಈಗ ಇಲ್ಲಿರುವಂಥ ಹಳೆ ಲಾಡ್ಜ್ಗೆ ಸುಣ್ಣ ಬಣ್ಣ ಉಳಿದು ಅದಕ್ಕೊಂದು ಐಷಾರಾಮಿ ಗೆಟಪ್ ಕೊಟ್ಟು ಇಲ್ಲಿ ಪಾರ್ಕಿಂಗ್ ಏನೂ ಇಲ್ಲ. ಅಬಕಾರಿ ಇಲಾಖೆ CL7 ರೂಲ್ಸ್ಗಳನ್ನು ಎಲ್ಲ ಗಾಳಿಗೆ ತೂರಿ ಭ್ರಷ್ಟಾಚಾರ ನಡೆಸಿ CL7 ಪರವಾನಗಿ ಕೊಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನಮ್ಮ BUD3 ಉಪ ಆಯುಕ್ತ ಮುರಳಿ ಸಾಹೇಬರು. ಎಲ್ಲಕ್ಕಿಂತ ದಾರುಣ ಖುಷಿ ಏನಂದರೆ ಇವರು CL7 ಲೈಸೆನ್ಸ್ ಕೊಡೋಕ್ಕೆ ಹೊರಟಿರೋ ಕಟ್ಟಡಕ್ಕೆ BMRCL ಅಂದರೆ ಮೆಟ್ರೋ ನೋಟಿಸ್ ಕೊಟ್ಟಿದ್ದಾರೆ. BMRCL ನೋಟಿಸ್ ಕೊಟ್ಟರೆ ಹೇಗಪ್ಪ CL7 ಲೈಸೆನ್ಸ್ ಕೊಡ್ತೀರಾ ಉಪಾಯುಕ್ತರೆ? ಮುರಳಿ ಅವರೇ ಹೇಳಿ, ಕನಿಷ್ಠ ಪಕ್ಷ ನಿಮ್ಮ ಎಜುಕೇಷನ್ಗಾದರೂ ವ್ಯಾಲ್ಯೂ ಬೇಡವಾ ಸ್ವಾಮಿ? ಯಾಕೆ ಹಿಂಗಾಗೋದ್ರಿ ನೀವು? ಇಲ್ಲಿ ಸ್ಪಷ್ಟವಾಗಿದೆ, ಹೊಸಳ್ಳಿಯಿಂದ KHB ಕಾಲೋನಿ ನಿಲ್ದಾಣದವರೆಗೂ ಬರುವ ಮೆಟ್ರೋ ವಯೋಡಿಕ್ಟ್, ರ್ಯಾಂಪ್ಸ್ ಅಂಡ್ ಸ್ಟೇಷನ್ ನಿರ್ಮಾಣದ ಉದ್ದೇಶಕ್ಕೆ ಅಂತ ಆದರೂ ನಿಮ್ಮ ಬಂಡ ಧೈರ್ಯ, ಭ್ರಷ್ಟಾಚಾರದ ಧೈರ್ಯ ಮೆಚ್ಚಬೇಕು ಕಂಡ್ರಿ. ಮತ್ತು ಇಲ್ಲಿ CL7 ಬರಬಾರ್ದು ಅಂತ ಜನಪ್ರಿಯ ಶಾಸಕ ಪ್ರಿಯಕೃಷ್ಣ ಅವರು ಲೆಟರ್ ಕೊಟ್ಟಿದ್ದಾರೆ. ಹಾಗೂ ಅಲ್ಲೇ ಸಮೀಪದ 100 ಮೀಟರ್ಸ್ ಅಂತರದಲ್ಲಿರುವಂಥ ಇಸ್ಪೀಟ್ ದಂಧೆ ನಡೆಯುವ ಕ್ಲಬ್ ಕೆಳಗೆ ಇರುವಂಥ ಅನುಗ್ರಹ ಆಸ್ಪತ್ರೆ ಅವರು ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ CL7 ಬರಬಾರ್ದು ಅಂತ. ಆದರೂ ನೀವು ಅದನ್ನು ಮೀರಿ ನಡೆಸೋಕೆ ಹೋಗ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಬೇಕು ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ. ಮೀನಾ ಕಂಫರ್ಟ್ ರೂಮ್ಸ್ ಅಂತ ಒಂದು ಲಾಡ್ಜ್ ಇದೆ ಅಲ್ಲಿ. ಅದರ ಪಕ್ಕದಲ್ಲಿ ಮಿಲಿಟ್ರಿ ಹೋಟ್ಲು, ಎದುರುಗಡೆ ಅನುಗ್ರಹ ಆಸ್ಪತ್ರೆ, 100 ಮೀಟರ್ ಒಳಗಡೆ ಕ್ಯುಟಿಸ್ ಆಸ್ಪತ್ರೆ ಮತ್ತು ಅದರ ಪಕ್ಕದಲ್ಲಿ ಮುತ್ತಾಂಜನೇಯ ದೇವಸ್ಥಾನ, ಸಿನಿಮಾ ಮಂದಿರ ಎಲ್ಲ ಇದೆ ಇಲ್ಲಿ. ಲೇಡೀಸ್ PG ಬೇರೆ ಇದೆಯಂತೆ ಇಲ್ಲೇನೆ. ಸಾವಿರಾರು ಜನ ಇದು ಓಡಾಡೋಂಥ ಸ್ಥಳ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಇದೆ ಇಲ್ಲಿ. CL7 ಪರವಾನಗಿ ನೀಡಲು ಯಾವುದೇ ಅಬಕಾರಿ ಕಾಯ್ದೆ ದೃಷ್ಟಿಯಿಂದ ಅಳೆದು ತೂಗಿದ್ರೂ ಇಲ್ಲಿ CL7 ಪರವಾನಗಿ ಕೊಡಲು ಬರೋದಿಲ್ಲ. CL7 ಕಾಯ್ದೆಯನ್ನೇ ನೀವು ಕಾಲ್ಕಸ ಮಾಡ್ಕೊಂಬಿಟ್ಟಿದ್ದೀರಾ ಸ್ವಾಮಿ. ಇದಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಿ ಅನುಮತಿ ಕೊಟ್ಟಿದ್ದಾರಾ ಹೇಳಿ? CL7 ಪರಮಾಧಿಕಾರ ಇದೀಗ RB ತಿಮ್ಮಾಪುರ ಉಪಾಯುಕ್ತರಿಗೆ ನೀಡಿರುವುದು ನಿಮಗೆ ಭ್ರಷ್ಟಾಚಾರ ಮಾಡೋಕ್ಕೆ ಸಲೀಸಾಗಿದೆ ಅಷ್ಟೇ. ಇಷ್ಟು ದಿನ ಅದು ರೇಂಜ್ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಇತ್ತು. ಪಾಪ ಈಗ ಅವರೆಲ್ಲ ಕೈ ಸಿಕ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ CL7 ಅನುಮತಿ ನೀಡಬಾರ್ದು. ನೀವು ಹಾಗೇನಾದರೂ ತಪ್ಪು ಎಸಗಿದರೆ ಕಾನೂನು ಹೋರಾಟಕ್ಕೆ ದಾರಿ ಆಗುತ್ತೆ. ನೀವೇ ಕಾನೂನು ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಾಗುತ್ತೆ. ದಯವಿಟ್ಟು ಇಲ್ಲಿ CL7 ಕೊಡಬಾರ್ದು ನೀವು.